ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. 7 ಜಿಲ್ಲೆ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಂಗಳೂರು, ರಾಯಚೂರು, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಕಲಬುರಗಿಯಲ್ಲಿ ಅಧಿಕಾರಿಗಳ ಕಚೇರಿ ಮತ್ತು ಮನೆಗಳ ಮೇಲೆ ದಾಳಿಯಾಗಿದೆ. 7 ಜಿಲ್ಲೆಗಳಲ್ಲಿ ಹಲವು ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಆಸ್ತಿ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಭ್ರಷ್ಟರ ಮನೆಯಲ್ಲಿ ಬಗೆದಷ್ಟು ಆಸ್ತಿ, ಹುಡುಕಿದಷ್ಟು ಚಿನ್ನ ಪತ್ತೆಯಾಗಿದೆ. ಬೆಂಗಳೂರು, ಶಿವಮೊಗ್ಗ ಮತ್ತು ಚಿತ್ರದುರ್ಗದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಲೋಕಾಯುಕ್ತ ದಾಳಿ ನಡೆದಂತಹ ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ದೃಶ್ಯ. 7 ಜಿಲ್ಲೆ ಹಲವು ಅಧಿಕಾರಿಗಳ ಮನೆ ಮತ್ತು ಕಚೇರಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡಿದ್ದಾರೆ. ಹುಡುಕಿದಷ್ಟು ಚಿನ್ನ, ದಾಖಲೆ ಪತ್ರಗಳು ಸಿಗ್ತಾ ಇದೆ ಅಧಿಕಾರಿಗಳಿಗೆ. 10 ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ಮೇಲೆ ದಾಳಿಯಾಗಿರುವುದು. ಹಲವು ಆಸ್ತಿ ದಾಖಲೆಗಳು ಪತ್ತೆಯಾಗಿದೆ. ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. ಭ್ರಷ್ಟರ ಮನೆಯಲ್ಲಿ ಸಿಕ್ಕಂತಹ ಆಸ್ತಿ ಸಂಪತ್ತು ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಪಿಡಬ್ಲ್ಯೂಡಿ ಬೆಂಗಳೂರು ನರೇಂದ್ರ ಅಂತ ಅಧಿಕಾರಿಯ ಹೆಸರು. ಕೃಷಿ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಪುಷ್ಪ ಅಂತ. ಒಟ್ಟು 10 ಅಧಿಕಾರಿಗಳು. ಬಸನಗೌಡ ಪಾಟೀಲ್, ಕೃಷ್ಣ ಜಲ ನಿಗಮ ಇಇ ರಾಯಚೂರು. ಚಿತ್ರದುರ್ಗದ ಅಸಿಸ್ಟೆಂಟ್ ಪ್ರೊಫೆಸರ್ ತೋಟಗಾರಿಕೆ ಇಲಾಖೆಯ. ಅರಣ್ಯಾಧಿಕಾರಿ ದುಗ್ಗಪ್ಪ. ಹೀಗೆ 10 ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ಮೇಲೆ ದಾಳಿಯಾಗಿದ್ದು ಅಲ್ಲಿ ಸಿಕ್ಕಂತ ಸಂಪತ್ತು ಲೋಕಾಯುಕ್ತ ಅಧಿಕಾರಿಗಳನ್ನೇ ಶಾಕ್ಗೆ ತಳ್ಳಿದೆ. ಇವತ್ತು ನಾವು 3 ಜನ ಆಫೀಸರ್ಸ್ ಮೇಲೆ ಅಕ್ರಮ ಆಸ್ತಿಗಳ ಕೇಸ್ ಮೇಲೆ ಸಂಬಂಧಪಟ್ಟ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಈ 3 ಆಫೀಸರ್ಸ್ ಹೆಸರುಗಳು ನರೇಂದ್ರ ಕುಮಾರ್, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಇಲಾಖೆ, ಮತ್ತು ಪ್ರವೀಣ್ ಬಿ ಶ್ರೀಹರಿ, ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ KRDL, ಮತ್ತು ಪುಷ್ಪ DK, ಇವರು ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನ್ APMC. ಸೊ ಈ 3 ಜನರ ಆಫೀಸರ್ ಸಂಬಂಧಪಟ್ಟ ಆಸ್ತಿಗಳ ಬೇರೆ ಬೇರೆ ಆಸ್ತಿಗಳ ಸಂಬಂಧಪಟ್ಟ ನಾವು ಇವತ್ತು ಸರ್ಚ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಈಗ ನಾವು ಟೋಟಲ್ 3 ಜನ ಆಫೀಸರ್ ಸೇರಿ ಒಂದು 14-15 ತಂಡಗಳು ಇವತ್ತು ಸಿಟಿ ಮತ್ತು ಒಂದು ತಂಡ ಗುಲ್ಬರ್ಗ ಇಲ್ಲಿ ಸರ್ಚ್ ಮಾಡ್ತಾ ಇದ್ವಿ, ಮನೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಸೊ ನಾವು ಈಗ ಮೇಲ್ನೋಟಕ್ಕೆ ನಮಗೆ ಆಸ್ತಿಗಳ ವಿವರಗಳೆಲ್ಲ ಸಿಕ್ಕಿದೆ. ಬಟ್ ಎಲ್ಲ ನಾವು ಕೂಲಂಕಷವಾಗಿ ಅದನ್ನು ಕರೆಕ್ಟಾಗಿ ಗ್ಯಾದರ್ ಮಾಡಿ ಸಾಯಂಕಾಲವರೆಗೆ ನಾವು ಎಲ್ಲ ಮಾಹಿತಿ ಕೊಡಲಿಕ್ಕೆ ನಾವು ರೆಡಿ ಆಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.